in the skies to be step into the limelight. Feeling one with the truth that I'll be out chasing them. I'm a killer when I lose, there ain't no escaping. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದೊಳ್ಳೆ ಫನ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಾನು ಮತ್ತು ನಮ್ಮಮ್ಮ ಡೇ ಔಟ್ ಥರ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ನಮ್ಮಮ್ಮ ಕೇಳ್ತಾನೆ ಅವರು ಎಲ್ಲಾದರೂ ಕರ್ಕೊಂಡೋಗು ಅಂತ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲೂ ದೂರ ಏನಲ್ಲ, ಇಲ್ಲ ತುಂಬ ಹತ್ರನೂ ಏನಲ್ಲ. ನಮ್ಮಮ್ಮಗೆ ಏನೇನೋ ತೊಗೊಬೇಕಂದ್ರು. ಸೊ ಹಂಗೆ ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಒಂದು ಟಿಪ್ ಕೊಟ್ಬಿಡ್ತೀನಿ ಫಾರ್ ಆಲ್ ದ ಪೀಪಲ್ ಹೂ ಆರ್ ಸೀಯಿಂಗ್ ದಿಸ್ ಇಸ್, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗೋದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಜೊತೆ ಹೋಗೋದು ನಿಮಗೆ ಇನ್ನೂ ಬೆನಿಫಿಷಿಯಲ್. ಹೆಂಗಂತ ಕೇಳ್ತೀರಾ? ಹೌದು, ಫನ್ ಮಾಡೋಕ್ಕಾಗಲ್ಲ, ಫುಲ್ ನೆಕ್ಸ್ಟ್ ಲೆವೆಲ್ ಫನ್ ಮಾಡೋಕ್ಕಾಗಲ್ಲ. ಆದರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಯುವರ್ ಎಕ್ಸ್ಪೆಂಡಿಚರ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್. ಇವಾಗ ನಮ್ಮ ಅಮ್ಮನಿಗೆ ಹೇಳಿದೆ, ಗಾಡಿ ಪೆಟ್ರೋಲೇ ಇಲ್ಲ. ಐ ಗೇವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್ ವೇರ್ ಐ ಕೆನಾಟ್ ಕಮ್ ಅನ್ನೋ ಥರ. ಸೊ ಶಿ ವಾಸ್ ಟೆಲ್ಲಿಂಗ್, ಅದಕ್ಕೆಲ್ಲ ಒಂದು ಇದು ಹೇಳ್ತಾ ಹೋದ್ರು, ದಟ್ ಐ ವಿಲ್ ಡೂ ದಿಸ್ ಅಂತ. ಸೊ ಅದಕ್ಕೆ ನಾನು ಏನು ಗೊತ್ತಾ ಹೇಳೋದು, ಐ ಟೋಲ್ಡ್ ಫಸ್ಟ್ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ, ಫುಲ್ ಟ್ಯಾಂಕ್ ಹಾಕ್ಸ್ತೀನಿ ಅಂದರು. ಓಕೆ ಅಂದೆ. ನಾಷ್ಟ ತಿಂದಿಲ್ಲ, ನಾನ್ ವೆಜ್ಜೇ ಬೇಕು ಅಂದೆ. ಸರಿ ಆಯ್ತು, ನಾನ್ ವೆಜ್ ಕೊಡಿಸ್ತೀನಿ ಅಂದರು. ಸೂಪರ್. ಸೊ ಈ ಥರ ಪೇರೆಂಟ್ಸ್ ಜೊತೆ ಹೋದರೆ ಏನು ಗೊತ್ತಾ ಮಜಾ, ನಿಮ್ಮ ಖರ್ಚೇ ಇರಲ್ಲ ಗುರು. ಪೀಸಾಗಿ ಹೋಗಿ ಪೀಸಾಗಿ ಬರ್ಬೋದು. ಅಮ್ಮ ಬಾಮ ಇಲ್ಲ ನಿಮಿಷ ಕರಿತೀನಿ, ಏನು ಸೀನು ಅದು ಕೇಳೋಣ. ಅಮ್ಮವು ಏನಮ್ಮ ಪ್ಲ್ಯಾನು? ಬಾ, ಇಲ್ಲಿ ಬಿಸಿಲು ಬಾ, ಅವಾಗ ಫ್ರೆಶ್ಶಾಗಿ ಕಾಣಿಸ್ತೀಯ. ಏನು ಪ್ಲ್ಯಾನು? Plan is a day out with my son. The most beautiful day is going out with our own children. So we do so much for them, and he has realized that he has to do that to me. So I'm so happy about it, and he has left all his work, what all he had today. He has cancelled everything and he's taking me out. ನಮ್ಮಮ್ಮ ಎಲ್ಲೋ ಕರ್ಕೊಂಡ್ಬರ್ತಾರೆ, ನಮ್ಮಮ್ಮ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡ್ರೆ ಯಾವುದೋ ಮೀನು ಅಂಗಡಿ ಕರ್ಕೊಂಡ್ಬಂದವ್ರೆ. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಗಾಡಿ ಬರೋ ಅಷ್ಟರಲ್ಲಿ ಯಾವ ಲೆವೆಲ್ ಬಿಸಿ ಆಗ್ಬಿಡೈತೆ ಅಂದರೆ, ನನ್ನ ಕಾಲೆಲ್ಲ ತಂದೂರಿ ಫ್ರೈ ಥರ ಆಗ್ತೈತೆ, ಅಷ್ಟು ಬಿಸಿ ಆಗ್ಬಿಡೈತೆ. ಫುಲ್ಲು ಬಿಸಿ ಹಬೆ ಮಕ್ಕಳಿತೈತೆ, ಬಿಸಿ ಹಬೆ ಆ ಥರ ಆಗ್ತೈತೆ. ನಮ್ಮಮ್ಮ ಒಂದು ಅರ್ಥ ಆಗಲ್ವಾ, ಏನು ಗೊತ್ತಿದ್ದು ಮಾಡ್ತಾರೆ, ಗೊತ್ತಿಲ್ಲದೆ ಮಾಡ್ತಾರೆ, ಒಂದು ಅರ್ಥ ಆಗಲ್ಲ ಗುರು ನನಗೆ. ಈ ಗಲ್ಲಿಗಳಲ್ಲಿ ಬರೋ ಅಷ್ಟರಲ್ಲಿ ಪ್ರಾಣ ದೇವರಾಣೆ ಹೆವಿ ಹೋಗ್ಬಿಡ್ತಪ್ಪ. ಏನೋ ತಗೊಂತಾರೆ ನಮ್ಮಮ್ಮ ಮೀನಂಗೆ, ದೇವರಾಣೆ ಹೆವಿ ಬೇಜಾರಾಗೋಯ್ತು ಇವತ್ತೊಂದು. ಗಾಡಿ ಎಷ್ಟು ಬಿಸಿ ಆಗೋಯ್ತು, ಏನು ಜನ, ಟ್ರಾಫಿಕ್ಕು, ಯಪ್ಪ ಆಗೋದೇ ಇಲ್ಲಪ್ಪ ಇನ್ನೊಂದ್ಸತಿ. ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಬೇಕ್ರೀಸ್, ಟಾಮ್ಸ್ ಬೇಕ್ರಿ ಅಂತ. ತುಂಬ ಫೇಮಸ್ ಅಂದರೆ ನೆಕ್ಸ್ಟ್ ಲೆವೆಲ್ ಫೇಮಸ್ ಇದು. ಎಷ್ಟು ಜನ ತುಂಬ್ಕೊಂಡವ್ರೆ ಅಂದರೆ, ಹಾಂ ಕುದುರೆ ಓಡಿ ಬಂದಿತ್ತ, ಫುಲ್ಲು ಜನ ತುಂಬಿಕೊಂಡು ಅಪ್ಪ ನೆಕ್ಸ್ಟ್ ಲೆವೆಲ್ ಜನ ಅವ್ರ ಇದ್ರೊಳಗಡೆ. ಇವ್ರಿಗೆ ಕ್ರಿಸ್ಮಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಅಲ್ವಾ. ಸೊ Italian chicken roll. ದಟ್ ಒನ್ ಯು ಬೈ ಆಲ್ ವಾಟ್ ಎವರ್ ದ್ಯಾನ್ ಚಿಕನ್, ಎವ್ರಿಥಿಂಗ್ ಯು ಬೈ ಅಂಡ್ ಕಮ್. ನಮ್ಮ ಅಮ್ಮನ ಫೇವ್ರೇಟ್ ಜಾಗ ಇದು. ನನಗೆ ಇಲ್ಲಿ ಜನ ನೋಡ್ಬಿಟ್ಟೆ ತಲೆ ಕೆಟ್ಟೋಯ್ತು ನನಗೆ. ಅದಕ್ಕೆ ಗುರು ನಾವೆಲ್ಲ ಇಲ್ಲೆಲ್ಲ ಬರೋದೇ ಇಲ್ಲ. How was your experience after coming to your most favorite place? My God. Sal, so much expression bad, huh? Wonderful. Happy I've come to Tonks. From my baby I'm coming here, and I'm so happy today. My son got me. It's so crowded and so ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. annoying it was. No. See, there is crowd when there is festival, so we'll have to enjoy all together. ತುಂಬ ಜನ ಇದ್ರು, ಸಫಕೇಟ್ ಆಗ್ತದೆ. ಈಗ ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ, ದೊಡ್ಡಮ್ಮ ಮನೇಲಿ ಇದ್ವಿ. ನಮ್ಮ ದೊಡ್ಡಮ್ಮ ನಾಗಾರ್ಜುನ ಅಲ್ಲಿ ಊಟ ಎಲ್ಲ ಕೊಡ್ತೀವಿ, ಫುಲ್ಲಾಗಿ ತಿಂದ್ಬಿಟ್ಟಿದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇವಾಗ ಇಲ್ಲಿಂದ ಇಂದಿರಾನಗರಿಂದ ಪಟ್ಟಣಗೆರೆ RR ನಗರವರೆಗೂ ಬೈಕ್ ಓಡಿಸ್ಕೊಂಡು ಹೋಗ್ಬೇಕು, ಅದೇ ಬೇಜಾರು. ನಮ್ಮಮ್ಮ ಬರ್ತಾರೆ, ಬಂದಿದ್ದ ತಕ್ಷಣ ಹೊರಡೋದೇನೆ. ನಮ್ಮ ದೊಡ್ಡಮ್ಮನ ಮನೆಯಿಂದ ನಾಗಾರ್ಜುನ ಎಷ್ಟು ದೂರ ಅಂತ ತೋರಿಸ್ತೀನಿ ನೋಡಿ. ಇದು 10x ಝೂಮಲ್ಲಿದೆ.
ಇಷ್ಟೇ ದೂರ, ಜಾಸ್ತಿ ದೂರ ಏನಿಲ್ಲ. ಸೊ ನಾಗಾರ್ಜುನ ಊಟ ಮಾಡಿ ಇವಾಗ ನಮ್ಮ ದೊಡ್ಡಮ್ಮನ ಮನೆಯಿಂದ ಹೊರ್ತಾ ಇದೀವಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಅಮ್ಮ ನೋಡ್ರಿ ನಮ್ಮ ದೊಡ್ಡಮ್ಮ. ಬಾಯ್ ಪೆದಮ್ಮ. ಸರಿ ಇವಾಗ ಹೊರಡೋಣ. ಬಾ, ಫೈನಲಿ ಡನ್ ವಿತ್ ಯೋರ್ ಡೇ. Yes, thank you for the day. Thank you for taking me to my favorite place. ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. I went to St. Tom's. Is the greatest dream for me. Had nice lunch. ಅದೇ ಹೇಳಿದ್ನಲ್ಲ ಅವಾಗಲೇ, ನಮ್ಮ ದೊಡ್ಡಮ್ಮ ನೀಟಾಗಿ ಕರ್ಕೊಂಡೋಗಿ ನಮ್ಮನ್ನ ನಾಗಾರ್ಜುನ ಫುಲ್ ಬೂಜ್ಲು ಮಾಡಿಸಿ ಫುಲ್ಲಾಗಿ ಹೊಟ್ಟೆ ತುಂಬಿಸಿ ಕಳಿಸಿದ್ರು. ಈಗೇನು ಹೋಗ್ಬಿಟ್ಟು ಸ್ಲೀಪಾ? ಈಗ ಸ್ಲೀಪು. ಸರಿ, ಓಕೆ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬಾಯ್ ಬಾಯ್.